ಅದಕ್ಕ ಆಹಾ ಗಂಡ ಆಡುವಂತ ಕಲಾವಿದ್ರು ಏನ್ ಹೇಳಾಕತ್ಯಾರು ಏನತ್ತಾರ್ರಿ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಆಹಾ ರಾಮ ಸೀತೆಯನ್ನ ಕಳ್ಕೊಂಡ ಬಳಿಕ ಹೌದು ಸೀತಾದೇವಿನ ರಾವಣಾಸುರ ಹೋದ ಎಷ್ಟೋ ದಿವಸ ಲಂಕಾ ಪಟ್ಟಣದಾಗ ಇಟ್ಟಾಗ ಆವಾಗ ಆಕೆನ ದಿನನಿತ್ಯ ಜಳಕ ಸ್ನಾನವನ್ನ ಮಾಡ್ಯಾಳು ಅಥವಾ ಇಲ್ಲೋ ಏನ್ ಊಟ ಮಾಡ್ಯಾಳನು ಪಾಸದಾಳು ಮತ್ತ ಸೀರೆಯನ್ನ ಬದಲಾಯಿಸ್ಯಾಳು ಅಥವಾ ಇಲ್ಲೋ ಜಳಕ ಮಾಡ್ಯಾಳ ಜಳಕ ಮಾಡ್ಲಾರ ಹಂಗದಾಳು ಅನ್ನುವಂತ ವಿಚಾರವನ್ನ ನಮ್ಮ ಗಂಡ ಆಡುವಂತ ಕಲಾವಿದರು ಕೇಳಿ ಹೋಗ್ಯಾರ ನಾವು ಇಲ್ಲ ನಂಗಿಲ್ಲ ಗುರುಗಳು ಎಲ್ರಿ ಆವಾಗ ನನ್ನವ ಸೀತಾದೇವಿ ಆಹಾ ಏನ್ ಮಾಡ್ಯಾಳಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾಡ್ರಿ ಊಟ ಅಲ್ಲ ಬರೀ ಉಸಿರನ್ನ ಊಟ ಮಾಡ್ಕೊಂಡು ಎಷ್ಟೋ ದಿವಸ ರಾಮನ ಸಲುವಾಗಿ ನಿಂತಾಳ ನಿಂತಾಳ್ರಿ ಹೌದಾ ಹೌದ್ ಆವಾಗ ರಾಮನ ಸಲುವಾಗಿ ಎಷ್ಟೋ ದಿವಸ ನಿಂತಾಗ ಆಹಾ ಸೀರೆ ಬದಲಾಯಿಸಲು ಹೌದು. ಜಳಕ ಮಾಡ್ಯಾಳಲು ಎಲ್ಲೋ? ಹೌದಾ ಹೌದ್. ಆಗಿನ ಕಾಲಕ್ಕ ಆಗಿನ ಇರುವಂತ ವಿಚಾರಗಳೇ ಬೇರೆ ಬ್ಯಾರೆ ಅದಾವ್ರಿ ಆಗಿನ ಕಾಲಕ್ಕೆ ಹೆಂಗಿತ್ತು ಹೆಂಗಿತ್ರಿ ಗಂಡ ಹೆಂಡತಿಗೋಸ್ಕರ ಜೀವ ಕೊಡುವಂಗಿತ್ತು ಹೆಂಡತಿ ಗಂಡಗೋಸ್ಕರ ಜೀವ ಕೊಡುವಂಗಿತ್ತು ಕೊಡುವಂಗೆತ್ತ ಹೌದಾ ಹೌದ್ ಜಳಕ ಊಟ ನಾಷ್ಟಾ ಚಾ ಬಜ್ಜಿ ಈಗ ಬಂದವ್ರಿ ಗುರುಗಳ ಈಗ ಬಂದ ಯಪ್ಪ ಈಗ ಹಾ ಅದಕ್ಕೆ ಆ ವಿಚಾರ ಬೇರೆ ಬೇರೆ ಐತಿ ಒಳ್ಳೆ ಅವರ ಪ್ರಶ್ನೆಗಳಿದ್ವು ಅಂದ್ರೆ ಕೇಳೋರಿದ್ರ ಕೇಳ್ರಿ ಕೇಳ್ರಿ ಊಟ ಮಾಡ್ಯಾಳಲು ಜಳಕ ಮಾಡ್ಯಾಳಲು ಏನ್ ಬರ್ತೈತಿ ಆಹಾ ರಾವಣ ಸೀತಾನ ಕದ್ದು ಒಯ್ಯೋತ್ನ್ಯಾಗ ಹೌದ್ ಬಂಗಾರ ಇಟ್ಟಂಗಿದ ಕೋಟೆ ಇತ್ತ ಅವಂದ ಹೌದಾ ರಾವಣಂದ ಆಹಾ ಆ ಹೋದ ಹಸೆ ಕೊಂಡದಾಗ ಯಾಕಿಟ್ಟ ಅಲ್ಲಿ ಯಾಕೆ ಇಡ್ಲಿದ ಇಲ್ಲಿ ಯಾಕಿಟ್ಟ ಹಸೆ ಕೊಂಡದಾಗ ಯಾಕಿಟ್ಟ ಇದು ನಿಂದ ಬೆರೆಸಿ ನೆಗ್ಗಾಗಿತ್ತ ನೆಗ್ಗ ಮಾತಾಡ್ರಿ ಬಿಡಂಗಿಲ್ಲ ಪ್ರವೀಣ್ ತಮ್ಮ ಆಹಾ ಪಾರ್ತಾನ ಕಣ್ ಮುಚ್ಚತಕತ್ತಿರ ಬಿಡಂಗಿಲ್ಲ ಎಂದು ಬಿಡವಾಲ್ಯಾಕ ಒಂದಿಟ್ಟು ಸೀದಾ ನಿಂದ್ರ ನೀ ಮೂಗ್ ಕೆಳಗ್ ಬಿದ್ದಿತ್ತದ ಎಲ್ಲಾರು ಸುಮ್ಮನೆ ಬಿದ್ದಿತ್ತ ಚಿಂತೆ ಹತ್ತೈತಿ ಪಾಪ ಹೌದಾ ಹೌದ್. ಅದಕ್ಕೆ ವಿಚಾರ ಏನೈತಿ ಅಂದ್ರೆ ಏನ್ರಿ ಸುಮ್ನೆ ಏನಾರ ಮಾತಾಡೋದಲ್ಲ ಅಲ್ಲ ದಕ್ಷ ಬ್ರಹ್ಮಣ ಎದ್ದೊಳಗ ದ್ರಾಕ್ಷಾಯಿನಿ ಆಹಾ. ಸುಟ್ಕೊಂಡು ಸಾಯ್ಬೇಕಾದ್ರ ಆದ್ರ ಗಂಡನ ಮಾತನ್ನ ಮೀರಿ ಹೌದು ಕರಿಲಾರದ ಮನೆಗೆ ಕಳಸಿಗಿತ್ಯಾಗಿ ಹೋಗ್ಯಾಳ ನಿಮ್ಮವ್ವ ಆಹಾ. ಅದಕ್ಕಾಗಿ ಸುಟ್ಕೊಂಡು ಸತ್ತಾಳತ್ತವ್ರು ನಮಗೆ ಹೇಳ್ತಾರೆ ಕೇಳಿ ಹೋಗ್ಯಾರ ಮಾಸ್ತರ ಹೌದ್ ಆಕೆ ಕರಿಲಾರದವ್ರ ಮನೆಗೆ ಕಳಸಿಗಿತ್ಯಾಗಿ ಹೋಗಿಲ್ಲ ಹೋಗಿಲ್ಲ ಯಾಕ ಯಾಕ್ರಿ ನೋಡ ಅವಾಗ ಏನಾಗಿತ್ತ ದಕ್ಷ ಬ್ರಹ್ಮ ಆಹಾ. ತನ್ನ ಮನೆಯೊಳಗ ಒಂದು ಯಜ್ಞವನ್ನು ಹೂಡಿದ್ದ ಹೂಡಿದ್ದ. ಯಜ್ಞಕ್ಕೆ ಎಲ್ಲಾರನು ಕರ್ಸಿದ್ದ ಕರ್ಸಿದ್ದ. ಆದ್ರೆ ಈ ಪರಮಾತ್ಮನನ್ನ ಕರ್ಸಿರ್ಕಿಲ್ಲ ಇಲ್ಲ ಇಲ್ಲ ಆವಾಗ ನಮ್ಮವೇನತ್ತಾಳ ಏನತ್ತಾರ್ರಿ ನಮ್ಮಪ್ಪ ತವ್ರ ಮನೆಗೆ ನನ್ನ ಅಕ್ಕ ತಂಗಿಯರ ಗಂಡುಗಳನ್ನ ಎಲ್ಲಾರನು ಕರ್ಸ್ಯಾನ ಕರ್ಸ್ಯಾನ ನನ್ನ ಗಂಡ ಪರಮಾತ್ಮನನ್ನ ಕರ್ಸಿಲ್ಲ ಇಲ್ಲ. ಯಾಕ ಕರ್ಸಿಲ್ಲ ಕೇಳ್ತಾನ ಅಂತೇಳಿ ಪರಮಾತ್ಮನ ಕೇಳಿದಳು ಹೌದು ಮೊದಲ ಪರಮಾತ್ಮ ಬ್ಯಾಡ ಅಂದ ಆಹಾ. ನಂತರ ಹೌದ್. 60,000 ಗಣಗಳನ್ನ ಒಬ್ಬ ನಂದಿನ ಕೊಟ್ಟ ಸ್ವತಃ ಪರಮಾತ್ಮನೇ ಕಳಿಸ್ಯಾನ ಕಳ್ಸ್ಯಾನ್ರಿ ಆವಾಗ ಹೋಗಿ ತಂದಿನ ತವ್ರ ಮನೆಗೆ ಹೋಗಿ ಕೇಳ್ತಾ ಏನಾತ್ರಿ ಯಪ್ಪ ಆಹಾ. ತವ್ರ ಮನೆಗೆ ಎಲ್ಲಾರನು ಕರ್ಸೇದಿ ಕರ್ಸ್ಯಾದಿ. ನನ್ನ ಗಂಡ ಪರಮಾತ್ಮನ ಯಾಕೆ ಯಾಕೆ ಕರ್ಸಿಲ್ಲ ಕರ್ಸಿಲ್ಲ ಅಂದಾಗ ಮುದ್ದಿನಿಂದ ಗದ್ದ ಹಿಡ್ದ ದಕ್ಷ ಬ್ರಹ್ಮ ಹೇಳ್ತಾನ ಏನತ್ರಿ ನೋಡಿ ಅವ್ವ ಎಲ್ಲಾ ಗಂಡುಗಳಗತ್ತೆ ನಿನ್ನ ಗಂಡ ಪರಮಾತ್ಮ ಅಲ್ಲ. ಅಲ್ಲ ನಿನ್ನ ಗಂಡ ಸುಡಗಾಡದಾಗ ಇರಾವ ಬೂದಿ ಬಡ್ಕೊಳಾವ ಎಲಿವಿನ ಹಾರ ಕೊಳ್ಳಾಗ ಹಾಕೊಳ್ಳಾವ ಹಾಕೊಳ್ಳಾವ. ಮೇಲಾಗಿ ಬೆತ್ತಲೆ ತಿರ್ಗಾವ ತಿರ್ಗಾವ. ಅಂತವನ ನನ್ನ ಮನೆ ಕಾರ್ಯಕ್ಕೆ ನಾ ಕರೆಯುವುದಿಲ್ಲ ಕರುದಿಲ್ಲ ಅಂದಾಗ ನಮ್ಮವ್ ಏನ್ ಮಾಡ್ಯಾಳು ಏನ್ ಮಾಡ್ತಾಳ್ರಿ ನನ್ನ ಗಂಡಗ ಮರ್ಯಾದೆ ಹೋದ ಜಾಗದಾಗ ನನ್ನ ಜೀವ ಸಹಿತ ಇರಬಾರ್ದತ್ತೇಳಿ ಹೇಳಿ. ಅಲ್ಲಿ ನಮ್ಮವ್ವ ಯಜ್ಞ ಕುಂಡಲದಾಗ ಸುಟ್ಕೊಂಡ ಸತ್ತಾಳ ಸತ್ತಾಳ್ರಿ ಹೌದಾ ಹೌದ್ ಆಕೆ ನಮ್ಮವ್ವ ಸಾಯಕ್ಕೆ ಸತ್ಯಳ ಸತ್ಯಳು. ಪರಮಾತ್ಮ ಹೆಚ್ಚಿದ್ದ ಆಹಾ. ಪರಮಾತ್ಮ ದೊಡ್ಡವಿದ್ದ ದೊಡ್ಡವಿದ್ದ. ಜಡಿಯನ್ನ ನೆಲಕ್ಕೆ ಬಡದ ಅಳ್ಳಾಕತ್ತಿದ್ದ ಯಾವ ಕಾರಣಕ್ಕಾಗಿ ಹೇಳಾಕತ್ತಿದ್ದ ಹೇಳ್ರಿ ಯಾಕೆ ಅಳಬೇಕಾಗಿತ್ತು ಹಾ ಅದಕ್ಕೆ ವಿಚಾರ ಏನೈತೆ ಅಂದ್ರ ಏನೈತ್ರಿ ಆವಾಗ ಅಳು ಸಮಯದೊಳಗೆ ಆಹಾ ಆ ಸಮಯದಾಗ ಅಳಾಕ ಏನ್ ಹತ್ತಿದಲ್ಲ ಹೌದು ಜಡಿ ನೆಲಕ್ಕೆ ಬಡದಾಗ ಜಡಿ ಒಳಗೆ ವೀರಭದ್ರ ಕಾಳಿ ಹುಟ್ಟಿ ಬಂದಾರು ಹೌದು. ವೀರಭದ್ರ ಹೇಳ್ತಾನ ಏನಾತ್ರಿ ನನ್ನ ಹೆಂಡತಿ ಇಲ್ಲದ ಸ್ಥಳ ಎಲ್ಲ ನಾಶ ನಾಶ ಆಗ್ಬೇಕು ಹೌದಾ ಹೌದ್ ಆವಾಗ ವೀರಭದ್ರ ಏನ್ ಮಾಡಿದ ಏನ್ ಮಾಡ್ಯಾನ ಸೂರ್ಯದೇವನ ಹಲ್ಲು ಮುರಿದು ಬುರುಗುರುಟಿ ಗಡ್ಡ ಮಿಶ್ರಣ ಕೆತ್ತ ಕೆತ್ತ. ಅಗ್ನಿದೇವನ ನಾಲಿಗೆಯನ್ನ ಕೋದ ಕೋದ. ವರ್ಣದೇವನ ಕಾಲ ತಿರುವಿದ ಆಹಾ. ಸರಸ್ವತಿ ಮೂಗು ಹೊತ್ತು ಲಕ್ಷ್ಮೀದೇವಿ ತುರುಬ್ ತುರುಬು ಹೋತು. ಇಷ್ಟೆಲ್ಲ ಆಗಬೇಕಾರೆ ಯಾರಿಂದ ಆತು ಯಾರಿಂದ ಆಗೈತಿ ನಮ್ಮ ಸುಟ್ಟುಕೊಂಡ ಸತ್ತಾಳನ್ನು ವಿಚಾರಕ್ಕಾಗಿ ನಿಮ್ಮ ಪರಮಾತ್ಮ ಜಡಿ ನೆಲಕ್ಕೆ ಬಡದು ಹೆಣ್ಣಿನ ಸಲುವಾಗಿ ಅಳಾಕತ್ಯ ಅಳಾಕತ್ತಿದ್ದ ಹೆಣ್ಣು ಬ್ಯಾಡ ಅಂದ್ರ ಹೆಣ್ಣು ಕೊಳೆಮಿಲ್ಲ ಅಂದ್ರ ಕರಿಲಾರದವ್ರ ಮನೆಗೆ ಕಳಸಿಗಿತ್ತಿ ನಮ್ಮ ಮಾವ ಆಗಿ ಹೋಗ್ಯಾಳ ಆಹಾ ಆಕೆ ಹೋಗ್ಯಾಳತ್ತ ಬಿಟ್ಟು ಬಿಟ್ಟು ಬಿಡ್ಬೇಕಾಗಿತ್ತು ಬಿಡ್ಬೇಕಾಗಿತ್ತು ಜಡಿ ನೆಲಕ್ಕೆ ಬಿಡುವುದು ಅಳುವಂತ ಕಾರಣ ನಿನ್ನಲ್ಲಿ ಏನಿತ್ತು ಏನೆತ್ತ ಬಾರ್ತ್ಯ ಕಳಾಕತ್ತಿದ್ದೆ ಆಹಾ ಏನು ನುಸಾಕತ್ತಿತ್ತು ತೆಲಿ ತೆಲಿ ಹುಷಾರ್ಲೆ ಮಾತಾಡು ಒಂದಿಟ್ಟು ಆಹಾ ಅದಕ್ಕೆ ಬಡಿಬೇಕಾದ್ರ ಇಲ್ಲೇನು ನುಸಾಕತ್ತಿತ್ತ ಕೇಳತನ್ನೇ ಹೌದು ಅದಕ್ಕೆ ವಿಚಾರ ಏನೈತೆ ಅಂದ್ರ ಏನೈತ್ರಿ ಸುಮ್ನೆ ಏನಾರ ವಿಚಾರಗಳನ್ನ ಮಾತಾಡೋದು ಬೇಡ ಬೇಡ. ಇನ್ನೂ ಹಲವಾರು ವಿಚಾರಗಳನ್ನ ಹೇಳಿದ್ರ ಅವ್ರು. ಹೇಳ್ಯಾರ ನಮ್ಮ ಪರಮಾತ್ಮ ಮತ್ತ ಪಾರ್ವತಿ ಹೌದು ಪರಮಾತ್ಮ ಮತ್ತ ಪಾರ್ವತಿ ಪಗಡಿ ಆಟ ಆಡೋ ಸಮಯದೊಳಗೆ ಆಡುವಾಗ ಆ ಪರಮಾತ್ಮ ಎಲ್ಲಾ ಸೋತ ಬೆತ್ತಲೆಯಾಗಿನೇ ಅರ್ಧ ಶರೀರವನ್ನ ಸೋತ ಸೋತ ನಮ್ಮವ್ವ ಅರ್ಧನಾರೇಶ್ವರಿ ಆಗ್ಯಾಳತ್ತ ನಾವ್ ಹೇಳಿದ್ವಿ ಆಹಾ. ಅದಕ್ಕೆ ಗುರುಗಳು ಹೇಳ್ತಾರ ಅವ್ರು ಹೇಳ್ತಾರ ಅವ್ರ ನಾನು ಮೊದಲ ಸೋತಿಲ್ಲ ಎಲ್ಲ ನಿಮ್ಮವ್ ಎಲ್ಲಾ ಸೋತಾಳ ಸೋತ ನಿಮ್ಮವ್ ಎಲ್ಲಾ ಸೋತ ನಂತರ ಶಟ್ಕೊಂಡ ಕೂತಿದ್ಳು ಅಳ್ಕೋತ ಕೂತಿಳತ್ತ ಆಕೆ
ಎಳಬಾರ್ದು ಅಂತೇಳಿ ನಾ ಸೋತನಿ ಸೋತನಿ ಮಾಸ್ತರ್ ಒಂದು ಮಾತು ಹೇಳ್ತಾನೆ ಆಹಾ. ಹೆಣ್ಣಿಗೆ ಜಗತ್ತ ಸೋತೈತಿ ಸೋತೈತಿ ಹೆಣ್ಣಿಗೆ ಜಗತ್ತ ಸೋತೈತಿ ಸೋತೈತಿ ನಿಮ್ಮ ಅಪ್ಪ ಪರಮಾತ್ಮ ಪಾರ್ವತಿಗೆ ಸೋತಾನ ಬ್ರಹ್ಮ ಸರಸ್ವತಿಗೆ ಸೋತಾನ ಆಹಾ. ವಿಷ್ಣು ಲಕ್ಷ್ಮಿಗೆ ಸೋತಾನ ಸೋತಾನ್. ರಾಮ ಸೀತಾಗ ಸೋತಾನ ಸೋತಾನ್. ಕೃಷ್ಣ ರಾಧಾಗ ಸೋತಾನ ಸೋತಾನ್. ರಾವಣ ಮಂಡೋದರಿಗೆ ಸೋತಾನ ಸೋತಾನ್ರಿ. ಲಕ್ಷ್ಮಣ ಊರ್ಮಿಳಾಗ ಸೋತಾನ ಆಹಾ. ನಿಮ್ಮ ಅಪ್ಪಗಳು 8 ಮಂದಿ ಅದಾರ 8 ಮಂದಿ ಅಲ್ಲ ಹೆಣ್ಣಿಗೆ ಸೋತಾರ ಸೋತಾರ್ರಿ. ಆಗಿನ ಪುರಾಣ ಪುಸ್ತಕದ ಇತಿಹಾಸ ಬಿಡುನು ಬಿಡುನು. ಈಗಿನ ಆಹಾ. ಕಾಲಕ್ಕೆ ಸರ್ಕಾರದಂತ ಸರ್ಕಾರ ಸಹಿತ ಬದಲಾಯಿಸುವಂತ ಶಕ್ತಿ ಹೆಣ್ಣು ಮಕ್ಕಳಿಗೆ ಐತಿ ಹೌದಾ ಹೌದ್. ಹೆಣ್ಣು ಹಣ್ಣು ಮಣ್ಣು ಹೆಣ್ತಿ ಅನ್ನೋದು ಜಗತ್ತಿಗೆ ಶ್ರೇಷ್ಠವಾಗಿದ್ದು ಐತಿ. ಒಂದು ಜೋಕ್ ಹೇಳಿದ್ರಿ ಗುರುಗಳು ನೀವು ಹೇಳ್ಯಾರಲ್ಲ ಏನಂತ ಹೇಳಿದ್ರು ಕತ್ತಿ ಜೋಕ್ಸ ಕತ್ತಿ ವಿಚಾರವನ್ನು ಹೇಳಿದ್ರು ಹೇಳ್ಯಾರ ಕಡಿಮೆ ಆಗಿತ್ತು ಕಡಿಮೆ ಕತ್ತಿಗೆ ರಗತ್ ಕಡಿಮೆ ಆಗಿರ್ಕಿಲ್ವಾ ಯವ್ವ ಅತ್ತಿಗೆ ಅತ್ತಿಗೆ ರಗತ್ ಕಡಿಮೆ ಆಯ್ತು ಕತ್ತಿದು ಹಾಕಿರೋದು ಹೌದಾ ಅದಕ್ಕೆ ಅವ್ರು ಅತ್ತಿ ಹೇಳ್ತಾರು ಹೌದು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಆಹಾ. ಅವರು ಹೌದ್. ಮನೆಯೊಳಗಿರ್ತಕ್ಕಂತ ಅತ್ತಿಗೆ ಆರಾಮ ತಪ್ಪಿದಾಗ ತಪ್ಪಿದಾಗ ಡಾಕ್ಟರ್ ಹತ್ಯಕ್ಕೆ ಹೋದಿದ್ರು ಡಾಕ್ಟರ್ ಏನ್ ಹೇಳಿದ್ರು ಏನ್ ಹೇಳಿದ್ರು ಇವರಿಗೆ ರಕ್ತ ಕಡಿಮೆ ಐತಿ ಅದಕ್ಕಾಗಿ ಇವರಿಗೆ ರಕ್ತವನ್ನ ಹಾಕಬೇಕು ಹೌದು. ಅವಾಗ ಆರಾಮ ಆಗ್ತಾರ ಅಂತ ಹೇಳಿದ್ರು ಹೇಳಿದ್ರು. ಅವಾಗ ರಕ್ತವನ್ನ ಹಾಕಕ್ ಹೋದ್ರು ಆಹಾ. ರಕ್ತ ಸಿಗಲಿಲ್ಲ ಸಿಗಲಾರಕ್ಕಾಗಿ ಆಹಾ. ಆಕಿಗೆ ಕತ್ತಿ ರಕ್ತವನ್ನ ಹಾಕಿದ್ರು ಕತ್ತಿ ರಕ್ತ ಹಾಕ್ಯಾರ ಅದಕ್ಕಾಗಿ ಜಾಡ್ಸಿ ಒದ್ಯಾಕ ಓದ್ಯಾಕ ಹೈತ್ರ ಹಿಂಗ್ ಮಾಡಿ ಕತ್ತಿಗತಿ ಅಂತ ನಮಗೆ ಹೇಳಿದ್ರು ಹೇಳ್ಯಾರ. ನಿನಗ ಒಂದ್ ಹೇಳ್ತಾನ ಏನ್ರಿ ಹೆಣ್ಣಿಗೆ ಕತ್ತಿ ರಕ್ತವನ್ನ ಹಾಕಿ ಕತ್ತಿಗತಿ ಒದಿಯುವಂತದಿಲ್ಲ ಆಹಾ. ನಿನ್ನ ಗಂಡಿನ ಡಿಸಿ ಇದ್ರು ಸಾಯ್ತ ಕತ್ತಿ ಮಾಡೋ ಶಕ್ತಿ ಹೆಣ್ಣ ಮಕ್ಕಳಿಗೆ ಐತಿ ಹೆಂಗೈತೆ ಅದ ಹೌದಾ ಹೌದು ಹೆಂಗೈತಿ ಅದ ಹೆಂಗೈತೆ ಹೇಳ್ರಿ ಬಾಳ ಮಾತಾಡಬೇಡ ನೀನು ಬಾಯರ ನೋಡ್ಕೊಂಡಿಲ್ಲ ಎಷ್ಟ್ ಚಂದ ಐತ್ಲ್ಯಾ ಮೂಡಲ್ ಈ ಕೆರಿ ಆಗೈತಿ ಅವ್ವ ಅದಕ್ಕೆ ವಿಚಾರ ಹೆಂಗೈತಿ ಅಂದ್ರ ಹೆಂಗ್ರಿ ಒಬ್ಬ ಡಿಸಿನ ಸಹಿತ ಕತ್ತಿ ಮಾಡೋ ಶಕ್ತಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಐತಿ ಯಾವ ರೀತಿ ರೀ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಒಬ್ಬ ಡಿಸಿದು ಆಹಾ. ಒಬ್ಬ ಡಿಸಿಗೆ ಮದುವೆ ಆದ ನಂತರ ಆಹಾ. 20 ವರ್ಷ ಆದ್ರೂ ಸಹಿತ ಒಂದು ಮಗು ಸಹಿತ ಹುಟ್ಟಿದ್ದಿಲ್ಲ ಹುಟ್ಟಿರ್ಕಿಲ್ಲ ಹೌದಾ? ಮಕ್ಕಳಾಗಿರ್ಕಿಲ್ಲ ಮಕ್ಕಳಾಗಿದ್ದಿಲ್ಲ ಹೌದು. 20ನೇ ವರ್ಷಕ್ಕೆ ಒಂದು ಅಪರೂಪಕ್ಕೆ ಗಂಡು ಮಗ ಹುಟ್ಟಿತು ಹೊಡಿತ್ರಿ ಅವಾಗ ಡಿಸಿ ಹೆಂಡತಿ ಹೇಳ್ತಾನ ಏನತ್ರಿ ಲೇ ಆಹಾ. ನಾವೊಂದು ಮಾತು ಹೇಳ್ತಾನೋ ಅದನ್ನ ನಡೆಸಿಕೊಡ್ಬೇಕಂದ ಅಂದ ಏನ್ ಹೇಳ್ತಿ ಹೇಳಿ ನಡೆಸಿಕೊಡ್ತಾನಂದಳು ಅಂದಳು ಏನಿಲ್ಲ ಅಪರೂಪಕ್ಕ ಮಗ ಗಂಡು ಹುಟ್ಟೈತಿ ಹುಟ್ಟೈತಿ 20 ವರ್ಷದ ನಂತರ ನಂತರ ಆ ಮಗ ಒಟ್ಟ ಯಾವಾಗೂ ನನ್ನ ಮುಂದೆ ಕಣ್ಣೀರು ತೆಗಿಬಾರ್ದು ಹೌದು. ಆ ಅಳು ಶಬ್ದ ನನ್ನ ಕಿವಿ ಕೇಳಬಾರ್ದು ಕೇಳಬಾರ್ದು ಅಂದಾಕ್ಷಣಕ್ಕೆ ಆಯ್ತ್ರಿ ನಾ ನೋಡ್ಕೋತನಂತ ಏನ್ ಅಂದಳು ಅಂದಳು. ಹಂಗ 5-6 ವರ್ಷ ಹೋತು ಆಹಾ. ಮಗ ದೊಡ್ಡವಾದ ದೊಡ್ಡವಾದ. ಬಳಿಕ ಆಹಾ. ಮಗನ ಶಬ್ದ ಅಳುದು ಹೇಂತಿ ಗಂಡಗೆ ಕೇಳಲಾರ್ದಂಗ ನೋಡ್ಕೊಂಡ್ರು ನೋಡ್ಕೊಂಡ್ರ ಡಿಸಿಗೆ ಕೇಳಲಾರ್ದಂಗ ನೋಡ್ಕೊಂಡ್ರು ನೋಡ್ಕೊಂಡ್ರು. 5 ವರ್ಷ ಆಗಿದ್ದು ಹೊರಗ ಕಟ್ಟಿ ಮೇಲೆ ಕುತ್ಕೊಂಡು ಊಟ ಮಾಡ್ಸಾಯ್ತು ಮಾಡ್ಸಾತಿಳ್ರಿ ಹೆಂಗ ಊಟ ಮಾಡ್ಸಾಯ್ತು ಹೆಂಗ್ ಮಾಡಿಸ್ತಳು ಹೆಂಗಂದ್ರ ಆಹಾ. ಯಪ್ಪ ಅದು ಗಿಡದಾಗ ಐತ್ಲ ಹಾ. ಅದು ಗುಬ್ಬಿ ಅದು ಗೋಬಿ ಇದಕ್ಕಾಗಿ ಇದಕ್ಕಾಗಿ ಎತ್ತೇಳಿ ತುತ್ತು ಮಾಡಿ ಊಟ ಮಾಡ್ಸಾತಿದ್ರು ಹೌದು. ಅದ ಸಮಯಕ್ಕ ಒಬ್ಬ ಮನಿ ಮುಂದ ಕತ್ತಿ ಹೊಡ್ಕೊಂಡು ಹೊಂಟಿ ಹೊಂಟಿದಪ್ಪ ಅವಾಗ ಮಗ ಕೇಳ್ತಾನ ಏನಾತ್ರಿ ಮಮ್ಮಿ 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 ಅದು ಹೊಂಟೈತಿ ಅದೇನ ಅದೇನ ಯಪ್ಪ ಅದ ಕತ್ತಿ ಅಂದಳು ಅದ್ ಕತ್ತೈತಿ ಮಮ್ಮಿ ಹಂಗಾದ್ರ ಆ ಕತ್ತಿ ನನಗೆ ಆಟ ಆಡಕ್ ಬೇಕು ಬೇಕಾ ಅವಾಗ ಹೇಳ್ತಾಳವ್ವ ಏನತ್ತ? ಏಪ ನೀ ಕತ್ತಿ ಗಿತ್ತಿ ಆಡಬಾರ್ದು ಆಡ್ಬಾರ್ದು. ದಿಶಿ ಮಗ ದಿಶಿ ಮಗ ಅದದಿ. ದೊಡ್ಡ ದೊಡ್ಡ ಗಾಡಿದವು ತಗೊಂಡ್ ಆಡಕ್ಕೆ ನಡಿಪ ಅಂದ್ರು ನಡಿ ನಡಿ ಅಂದು ಏ ಇಲ್ಲ ಮಮ್ಮಿ ಎಲ್ಲ. ಆ ಕತ್ತಿನ ನನಗೆ ಆಟ ಆಡಕ್ ಬೇಕಂದ್ರ ಬೇಕಂತೇಳಿ ಉಳ್ಳಾಡಿ ಮಗ ಅಳಾಕೈತಿ ಅಳಾಕೈತ್. ಅಳುಗುಡ್ದನ ಡಿಸಿ ಅದ ಸಮಯಕ್ಕ ಮನಿಗೆ ಬಂದ ಬಂದ. ಬಂದವನ ಮಗ ಅಳುದು ನೋಡಿದವನ ನೋಡ್ದವನ. ಒಳಗೆ ಹೆಂಡತಿನ ಕರೆದ ಕರ್ದ. ಏ ಏನ್ ಮಾಡತ್ತದಿ ಬಾಯಿಲೆ ಬಾಯಿಲೆ. ಬಂದವನ ಒಂದು ಕಪಾಳಿ ಗೆಡ್ಡಿ ಸರದ್ ನಿಂತು ಹೊಡ್ತಾ ಹೊಡೆದ ಹೊಡೆದ ಬಿಟ್ಟ ಹೌದಾ ಹೌದ್. ಹೊಡೆದ ಕೂಡಲೇ ಯಾಕ್ರಿ ಅಂದ್ಳು ಆಹಾ. ನಿನಗೇನ್ ಹೇಳಿದ್ ನಾನು ಏನ್ ಹೇಳಿದ್ರಿ ನಾ ನಿನಗೇನ್ ಹೇಳಿದ್ನಿ ಏನ್ರಿ ನನ್ನ ಮಗ ಅಳು ಶಬ್ದ ನನ್ನ ಕಿವಿಗೆ ಬೀಳಬಾರ್ದು ಅಂತ ಹೇಳಿನಿ ಹೇಳಿನಿ. ಮಗ ಯಾಕೆ ಅಳಾಗ್ತಾನಂದ ಯಾಕಳಾಗ್ತಾನ ಅಲ್ರಿ ನಿಮ್ ಮಗ ಉಣ್ಣಾಕ್ ಕೇಳ್ರ ಉಣ್ಣಾಕ್ ಕೊಟ್ಟಿನ ತಿನ್ನಾಕ್ ಕೇಳ್ರ ತಿನ್ನಾಕ್ ಕೊಟ್ಟಿನ ಆಟ ಕೇಳ್ರ ಆಟ ಆಟ ಕೊಟ್ಟಿನ ಕೊಟ್ಟೇನ ನಿಮ್ ಮಗ ಕತ್ತಿ ಕೇಳ್ರಿ ಎಲ್ಲಿ ತಂದು ಕೊಡ್ರಿ ಅಂದ್ರು ಅಂದಳು ಅಂದ್ಕೊಳ್ಳಿ ಏ ಡಿಸಿ ಮಗ ಅದ ನಾವು ಹಾ. ಕತ್ತಿ ಪತ್ತಿ ಕೇಳುದಿಲ್ಲ ಅಂದ. ಕೇಳುದಿಲ್ಲ. ಹಂಗಾದ್ರೆ ನೀವು ಹೋಗಿ ನಿಮ್ ಮಗನ ಕೇಳ್ರಿ ಅಂದ್ರು ಕೇಳ್ರಿ ಅಂದಳು ಅಂದ್ಕೊಳ್ಳಿ ಡಿಸಿ ಹೋದವನ ಮಗನ ಕೇಳ್ತಾನು ಏನತ್ತ ಪಪ್ಪ ಪಪ್ಪ ಯಪ್ಪ ಯಪ್ಪ ಯಾಕಪ್ಪ ಯಾಕೆ ಅಳಾಕತ್ತಿದಿ ಯಾಕಳತ್ತಿದಿ ಪಪ್ಪ ಹಾ. ನಾ ಊಟ ಮಾಡೋ ಹೊತ್ನ್ಯಾಗ ಅದ ಏನ್ ಹೊರಗೆ ಕಾತಿ ಹೊಂಟಿತ್ಲ ಹೊಂಟಿತ್ಲ? ಆ ಕಾತಿ ನನಗ ಆಟ ಆಡಕ್ ಬೇಕಂದ್ರ ಬೇಕು ಬೇಕು. ಏ ಮಗನ ಆ. ಡಿಸಿ ಮಗ ಅದದಿ ಅದದಿ. ಕಾತಿ ಗಿತ್ತಿ ಬೇಡ ಬೇಡ. 40 ಲಕ್ಷ ರೂಪಾಯಿ ಕಾರ್ ಐತಿ ಐತಿ. ಊರ್ ತುಂಬಾ ತಿರುಗಿಸ್ಕೊಂಡ್ ಬರ್ತಾನ ಬಾ ಅಂದ ನಡಿ ಅಂದ ಅಂದ್ಕೊಳ್ಳೆ ಹೇಳ್ತಾನ ಮಗ ಏನತ್ರಿ? ಯಪ್ಪ ನಿನ್ನ 40 ಲಕ್ಷ ರೂಪಾಯಿ ಕಾರ್ ನನಗೆ ಬೇಡ ಬೇಡ ಆ ಆಟ ಆಡಕ್ ನಾಲ್ಕು ಕಾತಿ ಬೇಕಂದ್ರ ಬೇಕು ಬೇಕು. ಅಂದ್ಕೊಂಡ್ಲಿ ಡಿಸಿ ಸಣ್ಣಂಗೆ ತಲಿ ಕೆರ್ಕೊತ ಮ್ಯಾಗ ಎದ್ದ ಎದ್ದ. ಅವಾಗ ಹೆಂಡತಿಗೆ ತಾನ ಏನತ್ರಿ ಇಲ್ಲಿ ಇನ್ನ ಹಿಂಗಾದ್ರೆ ಹೆಂಗ ಮಾಡುದು ಹೆಂಗ್ ಮಾಡುದು ಅಂದ್ಕೊಂಡ್ಲೇನೆ ಹೆಂಡತಿ ಹೇಳ್ತಾಳು ಏನತ್ತ ನೀವು ತಪ್ಪು ತಿಳಿಯಂಗಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೇನೆ ಒಂದ್ ಮಾತ್ ಹೇಳ್ತನ್ರಿ ಏನ್ ಹೇಳ್ತಿ ಹೇಳು ಮಗ ಅಳುದು ನಿಂದಿರ್ಸಿರ ಸಾಕಂದ ಸಾಕ? ಏನಿಲ್ರಿ ಹಾ. ಒಂದು ಅರ್ಧ ತಾಸು ನೀವ ಕತ್ತಿಯಾಗಿ ಬಿಡಿ ಕತ್ತಿ ಆಗಿಬಿಡ್ರಿ ಅಂದಳು ಏಯ್ ನನಗೇನು ಮಾತಾಡತ್ತದೀನಿ ನನ್ಗೇನ್ ಮಾತಾಡ್ತಿ ಇಡೀ ಜಿಲ್ಲಾ ನನ್ನ ಅಂಗೈ ಆಗೈತಿ ಆಯ್ತ್. ಈ ಜಿಲ್ಲಾದ ಡಿಸಿ ಅದಾನಿ ಅದನ್ಯ. ನನಗ ಕಾತಿ ಆಗೈತಿ ಏನಂದ ಆಹಾ. ಅಂದ್ಕೊಂಡ್ಲೆ ಹೇಳ್ತಾಳು ಹೌದು ಕಾತಿ ಹಾಕಿರ ಆಗ್ರಿ ಇಲ್ಲ ನಿಮಗ ಕತ್ತಿ ತಂದು ಕೊಡ್ರಿ ಕೊಡ್ರಿ. ಅಂದ್ಕೊಂಡ್ಲೇನ
ಇರ್ಲಿಲ್ಲ ಹಂಗಾರ ಒಂದ್ ಅರ್ಧ ತಾಸು ಕತ್ತಿ ಹಾಕನಂದ ಅಂದ ಹಂಗಾರ ಬರ್ರಿ ಅಂದಳು ಬರ್ರಿ ಅಂದ ಬಗ್ಗೆ ನಿಂದ್ರಿಸಳು ಹಾ. ಮ್ಯಾಗ ಒಂದು ಕೌದಿ ಹೋಗುದಳು ಹೋಗುದಳು. ಮೋತಿಗೆ ಒಂದು ಮರ ಕಟ್ಲು ಕಟ್ಲು. ಕೊಳ್ಳಾಗ ಒಂದು ಹಗ್ಗ ಕಟ್ಟಿ ಕಟ್ಲು. ಎಳ್ಕೊಂಡ ಮಗನ ಮುಂದೆ ಬಂದು ಹೇಳ್ತಾಳ ಏನಾತ ನಿಮ್ಮ ಅಪ್ಪ ಬಂದ ನೋಡು ಅನ್ಲಿಲ್ಲ ಏನಿಲ್ಲ. ಯಪ್ಪ ಯಪ್ಪ ಹಾ. ಇಲ್ಲಿ ಕತ್ತಿ ಬತ್ತು ನೋಡು ಕಾಂತಿ ಮತ್ತ ನೋಡಿ ಇಲ್ಲಿ ಅಂದಳು ಹೌದ್. ಅಂದಕೊಂಡ್ಲೇನ ಕತ್ತಿ ತಗೊಂಡು ಮಗ ತಗೊಂಡು ಒಂದ್ ರೌಂಡ್ ಮನ್ಯಾಗ ಆಡಾಕೈತದ ಆಡಕಾಯ್ತು ಒಂದ್ ರೌಂಡ್ ಹೋಗಿ ಬಂದ ಬಂದ. ಮಮ್ಮಿ ಅಂದ ಮಮ್ಮಿ ಅಂದ ಮತ್ತೇನು ಬೇಕಾತು ಅಂದಳು ಏನ್ ಬೇಕಪ್ಪ ಮಮ್ಮಿ ಮಮ್ಮಿ ಹಾ. ಹೊರಗ್ ಹೊಂಟಿತ್ಲ ಕತ್ತಿ ಕತ್ತಿ. ಆ ಕತ್ತಿ ಮೇಲೆ ಎರಡು ದೊಡ್ಡ ದೊಡ್ಡ ಗಂಟಿದ್ದು ಮಮ್ಮಿ ಗಂಟಿದ್ದು. ಈ ಕತ್ತಿ ಮ್ಯಾಲ ಗಂಟ ಇಲ್ಲ ಮಮ್ಮಿ ಅಂದ ಮಮ್ಮಿ ಅಂದ ಅಂದಕೊಂಡ್ಲೇನ ಹಾ. ಏ ಗಂಡ ಏನತಾನ ಏನಂತಾನ ಏ ಮಗ ಒಟ್ಟ ಅಳಬಾರ್ದ ಅಳಬಾರ್ದು. ಹೌದಾ ಹೌದ್. ಅವ ಏನೋ ಹೇಳ್ಬೇಡ ಹೇಳ್ಬ್ಯಾಡ. ಟೇಜ್ರ್ಯಾಗ ನನ್ನ ಕೋಟ ಪ್ಯಾಂಟ್ ಅದಾವು ಎಲ್ಲಾ ಕಟ್ಟಿ ಸುಮ್ಮ ಗಂಟು ಉಗಿ ಅಂದ ಹೋಗಿ ಅಂದ ಗಂಟು ಉಗುದಳು ಹಾ. ಮತ್ತೊಂದ್ ರೌಂಡ್ ಮಗ ಹೋಗಿ ಬಂದ ಬಂದ. ಮತ್ತ ಮಮ್ಮಿ ಅಂದ ಮಮ್ಮಿ ಅಂದ ಮತ್ತೇನು ಬೇಕು ಯಪ್ಪ ಅಂದಳು ಹೌದು. ಮಮ್ಮಿ ಮಮ್ಮಿ ಹಾ. ಈ ಕತ್ತಿ ಮ್ಯಾಲ ನಾ ಕುಂಡ್ರಬೇಕ ಮಮ್ಮಿ ಅಂದ ಹಾಕೊಂಡ್ರು ಬೇಕಂದ ಅಂದ ಕೂಡಲೇ ಮಗನ ಕುಣಿಸಳು ಮತ್ತೊಂದ್ ರೌಂಡ್ ಹೋಗಿ ಬಂದ ಹೋಗಿ ಬಂದ ಹೋದ ಕೂಡಲೇ ಹೇಳ್ತಾನ ಅವ ಏನಾತ್ರಿ ಮಮ್ಮಿ ಅಂದ ಮಮ್ಮಿ ಅಂದ ಮತ್ತೇನು ಬೇಕು ಯಪ್ಪ ಅಂದಳು ಯಪ್ಪ ಅಂದ್ಳು. ಮಮ್ಮಿ ಮಮ್ಮಿ ಹಾ. ಈ ಕತ್ತಿ ಮ್ಯಾಲ ನೀನು ಕುಂಡ್ರಬಾರ ಮಮ್ಮಿ ಕೊಂಡ್ರು ಬಾ ಅಂದ ಹೌದಾ ಹೌದ್. ಅಂದ್ಕೊಳ್ಳಿ ಗಂಡನೇ ದೇವರು ಗಂಡನೇ ಸರ್ವಸ್ವ ಗಂಡನೇ ಅತ್ತಿಕ್ಕೆ ಗಂಡಗೆ ಬೇಡ್ಕೊಳಕತ್ತ ಬೇಡ್ಕೊಳಕತ್ತ. ಅವಾಗ ಹೇಳ್ತಾನು ಏನತ್ತ ಏ ಈಗ ನಾ ನಿನ್ನ ಗಂಡ ಅಲ್ಲ ಅಲ್ಲ. ಈಗ ನಾ ಡಿಸಿ ಅಲ್ಲ ಅಲ್ಲ. ಒಂದ್ ಅರ್ಧ ತಾಸು ಕತ್ತೆಗಿನಿ ಸುಮ್ಮ ಹತ್ತಿ ಹೋಗುವ ಮಗ ಅಳಬಾರ್ದು ಅಂತ ಬಿಟ್ಟ ಅಂದ್ ಬಿಟ್ಟ ಅಂದ್ಕೊಳ್ಳಿ ಹೆಂಡತಿ ಹತ್ತಳು ಆಹಾ. ಮತ್ತೊಂದು ರೌಂಡ್ ಹೋಗಿ ಬತ್ತು. ಬತ್ತು ಮಗ ಮಾತು ಸುಮ್ಮ ಕುಂಡ್ರಲ್ರಿ ಎಲ್ಲ. ಮತ್ತೇನತಾನು ಏನತಾನ ಮಮ್ಮಿ ಅಂದ ಮಮ್ಮಿ ಅಂದ ಯಪ್ಪ ಇನ್ನ ಏನಾರ ಬೇಕು ನಿನಗ ಇನ್ನ ಏನ್ ಬೇಕು ಅಂದ್ಕೊಳ್ಳಿ ಮಮ್ಮಿ ಮಮ್ಮಿ ಆಹಾ. ಹೊರಗೆ ಹೊಂಟಿತ್ಲ ಕತ್ತಿ ಕತ್ತಿ. ಆ ಕತ್ತಿ ಒದರಿದಂಗ ಈ ಕತ್ತಿ ಒದರವಾತ ಮಮ್ಮಿ ಒದರ್ಬೇಕಾಗಿತ್ಲ ಐ ಐ ಐ ಐ ಐ ಏ ಇದು ಕತ್ತಿ ಮದ್ರಿ ಹೊರದಂಗ ಹೌದಾ ಹೌದ್. ಅದಕ್ಕೆ ವಿಚಾರ ಹೆಂಗೈತಿ ಐತೆ ನೋಡು ನೀ ಏನ್ ಹೇಳತ್ತದಿ ಕತ್ತಿ ರಕ್ತ ನನಗ ಹಾಕಿ ಕತ್ತಿಗತ್ತೆ ನನಗ ಹಾಕಿ ಅಂತ ನೀ ಹೇಳಿದಿ ಹೇಳ್ದೆ. ರಗತ್ತಿಲ್ಲ ಪಗತ್ತಿಲ್ಲ ಆಹಾ. ಒಂದು ಹೆಣ್ಣಿನ ಕೈ ಒಳಗ ಹೌದ್. ಡಿಶಿನ ಸಹಿತ ಕತ್ತಿ ಮಾಡುವಂತ ಶಕ್ತಿ ಹೆಣ್ಣು ಮಕ್ಕಳಿಗೆ ಐತಿ ಐತೆ. ಒಂದು ಸರ್ಕಾರವನ್ನು ಬದಲಾಯಿಸುವ ಹೆಣ್ಣು ಮಕ್ಕಳಿಗೆ ಶಕ್ತಿ ಐತಿ ಐತೆ. ನಿನ್ನ ಪರಮಾತ್ಮನ ಬದಲಾಯಿಸುವಂತ ಶಕ್ತಿ ಹೆಣ್ಣು ಮಕ್ಕಳಿಗೆ ಐತಿ ನಿನ್ನ ಬದಲಾಸು ಶಕ್ತಿ ನನ್ನ ಕೈಯಾಗ ಐತಿ ಇರ್ಲಿ ಅಲ್ಲೇ ಇರ್ಲಿ ಅದನ್ನ ಮನ್ಯಾಗ ಐತದ ಆಹಾ ಕೈಯಾಗೈತೆ ಅಂತ ಇಲ್ಲಿ ತಂದೆ ಹೌದು ಅದಕ್ಕಿನ್ನ ಬಹಳ ವಿಚಾರಗಳನ್ನ ಮಾತಾಡೋದು ಬೇಡ ಬೇಡ. ಒಂದು ಮಾತು ಹೇಳ್ಯಾರ ಅವ್ರು ಏನತ್ತ ನಿಮ್ಮ ಪಾರ್ವತಾದೇವಿ ಎಲ್ಲವನ್ನ ಸೋತಾಳು ನಂತರ ನಾ ಸೋತನೆ ಅಂತ ಹೇಳ್ಯಾರ ಹೇಳ್ಯಾರ ನಿನಗ ಗೊತ್ತಿರ್ಲಿ ಏನ್ರಿ ಪರಮಾತ್ಮ ಪಾರ್ವತಿ ಅಟ್ಟ ಪಗಡಿ ಆಟ ಆಡಿಲ್ಲ ಎಲ್ಲ. ಹೌದಾ ಹೌದು. ಅಲ್ಲಿ ರಾಧಾಕೃಷ್ಣ ಸಹಿತ ಪಗಡಿ ಆಟ ಆಡ್ಯಾರ ಆಡ್ಯಾರ ಅದ್ರೊಳಗೆ ಯಾರು ಸೋತಾರ ಗೆದ್ದನೆ ಅಂತ ಯಾರು ಗರಿವಿಲ್ಲ ನಿಂತಾರ ನಿಂತಾರ. ಯಾವಾಗ ಬುಡುಬುಡಿಕೆ ಸೋತದಿ ಯಾವಾಗ ತ್ರಿಶೂಲ ಸೋತದಿ ಯಾವಾಗ ಡಮರು ಸೋತದಿ ಸೋತದಿ. ಅನ್ನುವಂತದ್ದು ಒಂದು ಎರಡು ನುಡಿ ಕ್ಯಾಲಿ ಒಳಗ ಆಹಾ. ಸವಿಸ್ತಾರವಾಗಿ ತಿಳಿಸ್ರಿ ಹೌದು ಅದ ತಿಳಿಸಿದ ನಂತರ ಆಹಾ. ಆ ಕ್ಯಾಲಿ ಒಳಗೆ ಏನ್ ಕೇಳ್ತೀವಿ ಅನ್ನೋದು ಅವರಿಗೆ ಪ್ರಶ್ನೆಯನ್ನ ಕೇಳಿ ಕೇಳಿ ಚಾನ್ಸ್ ಕೊಡನು ಕೊಡು ವಾಡಿ ವಾಡಿ